ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಾವಣ್ಯ ಗೌಡ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತೇಳ್ಬಿಟ್ಟು ನಾನು ಭಾವಿಸ್ತಾ ಇವತ್ತಿನ ವ್ಲಾಗ್ಸ್ನ ಶುರು ಮಾಡ್ತಾಯಿದ್ದೀನಿ. ಇವತ್ತು ಸಂಡೇ, ಸೊ ಬೆಳಗ್ಗೆ ಒಂದು 8 ಗಂಟೆ ಇರ್ಬೋದು. ಹಾಗಾಗಿ ನಾನು ಬೆಳಗ್ಗೆನೇ ವ್ಲಾಗ್ಸ್ನ ಶುರು ಮಾಡ್ತಾಯಿದ್ದೀನಿ. ಬಹಳ ದಿನಗಳ ನಂತರ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಕಾರಣಾಂತರಗಳಿಂದ ನನಗೆ ವಿಡಿಯೋನ ಹಾಕಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಸೊ ಇವತ್ತೇನಾದರೂ ಮಾಡಿ ಒಂದು ವಿಡಿಯೋ ಹಾಕಲೇಬೇಕು ಅಂತೇಳ್ಬಿಟ್ಟು ನಾನು ಇವತ್ತು ನಿಮ್ಮ ಹತ್ರ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ. ಇವತ್ತು ಭಾನುವಾರ ಆದ್ದರಿಂದ ಬೆಳಗ್ಗೆ ಟಿಫನ್ ನಾನು ರೆಡಿ ಮಾಡಿಬಿಟ್ಟು ಸ್ವಲ್ಪ ಬಟ್ಟೆ ಎಲ್ಲ ಇತ್ತು, ಹಾಗಾಗಿ ವಾಶ್ ಮಾಡ್ತಾಯಿದ್ದೀನಿ. ಆದಷ್ಟು ಪಾಪು ಬಟ್ಟೆನ ನಾನು ಕೈಯಲ್ಲೇ ವಾಶ್ ಮಾಡೋದು ಜಾಸ್ತಿ. ಹಾಗಾಗಿ ನಾನಿಲ್ಲಿ ಪಾಪು ಬಟ್ಟೆನ ವಾಶ್ ಮಾಡಿ ನಾನು ಪ್ರತಿ ಭಾನುವಾರನೂ ಸ್ವಲ್ಪ ಲೇಟಾಗಿ ಹೇಳೋದು. ಬಟ್ ಇವತ್ತು ಸ್ವಲ್ಪ ಹೊರಗಡೆ ಹೋಗೋದಿತ್ತು, ಹಾಗಾಗಿ ನಾನು ಸ್ವಲ್ಪ ಬೇಗನೆ ಇದ್ದೆ. ನನ್ನ ಮಗಳಿಗೂ ಕೂಡ ಇವತ್ತು ರಜಾ ಇರೋದ್ರಿಂದ ಸ್ವಲ್ಪ ಹೊರಗಡೆ ಹೋಗಿ ಬರೋಣ ಅಂತೇಳ್ಬಿಟ್ಟು ನಾವು ಪ್ಲ್ಯಾನ್ ಮಾಡಿದ್ವಿ. ಏಕೆಂದರೆ ಪಾಪುಗೆ ಸ್ವಲ್ಪ ಜ್ಯುವೆಲರಿ ಎಲ್ಲ ಪರ್ಚೇಸ್ ಮಾಡೋದಿತ್ತು. ಅದು ಅಲ್ಲದೆ ಇವತ್ತು ನಾನು ಅಮ್ಮನ ಮನೆಗೆ ಬೇರೆ ಹೋಗಬೇಕು ಅಂತೇಳ್ಬಿಟ್ಟು ಅಂದ್ಕೊಂಡಿದ್ದೆ. ನೋಡಿ, ಆಲ್ರೆಡಿ ನಾನು ಇಬ್ಬರು ಮಕ್ಕಳು ಕೂಡ ಎದ್ಬಿಟ್ಟಿದ್ದಾರೆ. ನಮ್ಮ ಕೃತಿಗೆ ಆದಷ್ಟು ಸಂಡೇನೇ ಫ್ರೀ ಟೈಮ್ ಸಿಗೋದು. ಮಿಕ್ಕಿ ಟೈಮಲ್ಲೆಲ್ಲ ಸ್ಕೂಲ್ಗೆ ಹೋಗೋದ್ರಿಂದ ಅವಳಿಗೆ ವರ್ಕ್ ಜಾಸ್ತಿ ಇರೋದ್ರಿಂದ ಪಾಪು ಜೊತೆ ಆಟ ಆಡೋದಕ್ಕೆ ಟೈಮ್ ಸಿಗೋದಿಲ್ಲ. ಹಾಗಾಗಿ ಸಂಡೇ ಇರೋದ್ರಿಂದ ಅವಳು ಪಾಪು ಜೊತೆ ಆಟ ಆಡ್ತಾ ಇದ್ದಾಳೆ. ಡ್ಯಾನ್ಸ್ ಈಗ ಇಲ್ಲಿ 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 ಅಮ್ಮ ಇಲ್ಲಿ ಚಿನಿ ಇಲ್ಲಿ ಇಲ್ಲಿ ನೋಡಿ. ಡ್ಯಾನ್ಸ್ ಡ್ಯಾನ್ಸ್ ಮಾಡಮ್ಮ, ಡ್ಯಾನ್ಸ್ ಮಾಡು, ಸ್ಟಾರ್ಟ್. ಡ್ಯಾನ್ಸ್ ಮಾಡು. ಅರೆ 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 ಡ್ಯಾನ್ಸ್ 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 ಮಾಡು ಪುಟ್ಟ, ಡ್ಯಾನ್ಸ್. ಹಂಗೇನೆ ಡ್ಯಾನ್ಸ್ ಮಾಡೋದು, ಸಾಕಾಯ್ತಾ? ಇಬ್ಬರು ಆಟ ಆಡೋದನ್ನು ಒಂದು ಸಣ್ಣ ವಿಡಿಯೋ ಕ್ಲಿಪ್ನ ತೊಗೊಂಡು ಮತ್ತೆ ನಾನು ಬಟ್ಟೆ ಒಗಿಲಿಕ್ಕೆ ಅಂತೇಳ್ಬಿಟ್ಟು ಬಂದೆ. ಸೊ ಮನೆ ಕೆಲಸನ ಬೇಗ ಬೇಗ ಮುಗಿಸಿ ನನ್ನ ಮಗಳು ಇವತ್ತು ಬೇಗನೆ ಸ್ನಾನ ಮಾಡಿ ಅಮ್ಮಗೆ ಹೆಲ್ಪ್ ಆಗಲಿ ಅಂತ ಬಿಟ್ಟು ಪೂಜೆ ಕೂಡ ಮಾಡಿದ್ಲು. ಸೊ ಹಾಗಾಗಿ ಎಲ್ಲರೂ ಕೂಡ ಬೇಗ ರೆಡಿಯಾಗಿ ಜ್ಯುವೆಲರಿ ಶಾಪ್ಗೆ ಅಂತೇಳ್ಬಿಟ್ಟು ಹೊರಟ್ವಿ. ಜಸ್ಟ್ ಏನಿಲ್ಲ, ಪಾಪುಗೆ ಕಿವಿ ಚುಚ್ಚಿಸ್ಬೇಕಾಗಿತ್ತು. ಹಾಗಾಗಿ ಮೂರ ಏನಾದರೂ ತೊಗೊಳ್ಳೋಣ ಅಂತೇಳ್ಬಿಟ್ಟು ಹೋದ್ವಿ. ಡಿಸೈನ್ ತುಂಬಾ ಚೆನ್ನಾಗಿತ್ತು ಕೆಲವು. ಅದರಲ್ಲಿ ನಾನು ಸಿಂಪಲ್ ಡಿಸೈನ್ನ ನಾನು ಪರ್ಚೇಸ್ ಮಾಡಿದೆ ಅಷ್ಟೇ. ಪಾಪು ನೋಡಿ, ಕ್ಯಾಮ್ರಾ ನೋಡಿ ಸ್ಮೈಲ್ ಮಾಡ್ತಾ ಇದ್ದಾಳೆ. ಸೊ ಬೇಗ ನಾವು ಮೂರನ್ನ ತೊಗೊಂಡು ಅಮ್ಮನ ಮನೆಗೆ ಬಂದ್ವಿ. ಅಷ್ಟರೊಳಗಾಗಿ ನನ್ನ ತಂಗಿ ಪಾಪು ಮತ್ತು ತಂಗಿ ಹಸ್ಬೆಂಡು ಎಲ್ಲರೂ ಕೂಡ ಮನೆಗೆ ಬಂದಿದ್ದರು. ನನ್ನ ತಂಗಿ ಮಗಳು ಅನ್ವಿಕಾ ಅಂತೇಳ್ಬಿಟ್ಟು ದೊಡ್ಡಮ್ಮನಿಗೆ ಸಹಾಯ ಮಾಡಬೇಕು ಅಂತೇಳ್ಬಿಟ್ಟು ಚಪಾತಿನೇ ಲಟ್ಟಿಸ್ತೀನಿ ಅಂತೇಳ್ಬಿಟ್ಟು ಅಡುಗೆ ಮನೆ ಸೇರ್ಕೊಂಡ್ಬಿಟ್ಟಿದ್ದಾಳೆ. ಸೊ ನೋಡಿ ಏನು ಮಾಡ್ತಾ ಇದ್ದಾಳೆ ಅಂತೇಳ್ಬಿಟ್ಟು. ಈಗೀಗ ಸ್ವಲ್ಪ ಮಾತನಾಡೋದಕ್ಕೆಲ್ಲ ಶುರು ಮಾಡಿಬಿಟ್ಟಿದ್ದಾಳೆ. ಮೊದಲೆಲ್ಲ ಮಾತನಾಡಿದ್ರೆ ಸ್ವಲ್ಪ ಕೂಡ ಅರ್ಥನೇ ಆಗ್ತಾ ಇರಲಿಲ್ಲ, ಸ್ವಲ್ಪ ತೊದಲಾಗಿ ಮಾತನಾಡ್ತಾ ಇದ್ಲು. ಸ್ವಲ್ಪ ಈಗ ಅವಳು ಮಾತನಾಡೋದೆಲ್ಲ ಕೂಡ ನಮಗೆ ಕ್ಯೂಟ್ ಅಂತ ಅನಿಸುತ್ತೆ. ಎಷ್ಟು ಕ್ಯೂಟಾಗಿ ಮಾತಾಡ್ತಾಳೆ ನೋಡಿ. ಸ್ಪೂನ ಕುಡಿಸ್ಬಿಡುತ್ತೆ.
ಹಾಂ ಪಟಾಕಿ ಹೆಂಗೆ ಕೊಡ್ತಿದ್ವು? ನಾವು ಜ್ಯುವೆಲರಿ ಶಾಪಿಂದ ಮನೆಗೆ ಬರೋಷ್ಟರಲ್ಲಿ ಅಕ್ಕ ಎಲ್ಲರಿಗೂ ಕೂಡ ಅಡುಗೆನ ಮಾಡಿಟ್ಟಿದ್ರು. ಸೊ ಅಡುಗೆ ರೆಡಿ ಇದ್ದಿದ್ದರಿಂದ ಬಂದ ತಕ್ಷಣ ನಾವು ಎಲ್ಲರೂ ಕೂಡ ಒಟ್ಟಿಗೆ ಕೂತ್ಕೊಂಡು ಊಟನ ಮುಗಿಸಿದ್ವಿ. ತುಂಬ ದಿನಗಳೇ ಆಗೋಗ್ಬಿಟ್ಟಿದ್ದು ಎಲ್ಲರೂ ಕೂಡ ಈ ರೀತಿ ಒಟ್ಟಿಗೆ ಊಟ ಮಾಡಿಬಿಟ್ಟು. ಸೊ ಹಾಗಾಗಿ ಇವತ್ತು ಸಂಡೇ ಆದ್ದರಿಂದ ಎಲ್ಲರಿಗೂ ಕೂಡ ರಜೆ ಇದ್ದಿದ್ದರಿಂದ ಎಲ್ಲರಿಗೂ ಕೂಡ ಒಟ್ಟಿಗೆ ನಾವು ಅಮ್ಮನ ಮನೆಗೆ ಬಂದು ಇಲ್ಲಿ ಟೈಮ್ ಸ್ಪೆಂಡ್ನ ಮಾಡಿದ್ವಿ. ಕೆಲಸ ಎಲ್ಲ ಆದ ನಂತರ ನಾನು ಅಕ್ಕ ಮತ್ತು ತಂಗಿ ಎಲ್ಲರೂ ಕೂಡ ಒಟ್ಟಿಗೆ ಸೇರಿ ಸ್ವಲ್ಪ ಹಳೆದನ್ನೆಲ್ಲ ಸ್ವಲ್ಪ ನಾವು ಮೆಲುಕನ್ನು ಹಾಕಿದ್ವಿ. ನಂತರ ಪಾಪಗೆ ತುಂಬಾ ನಿದ್ದೆ ಬಂದಿತ್ತು, ಹಾಗಾಗಿ ಪಾಪನ ಮಲಗಿಸ್ದೆ. ಅನ್ವಿಕಾ ಪಾಪನ ತೂಗ್ತೀನಿ ಅಂತ ಬಿಟ್ಟು ತೂಗ್ತಾ ಇದ್ಲು. ಹಾಗೆ ಅವಳು ಕೂಡ ನಾನು ಕೂಡ ಮಲಗ್ತೀನಿ ಅಂತ ಬಿಟ್ಟು ಮಲ್ಕೊಂಡ್ಳು. ಅಷ್ಟರಲ್ಲಿ ಶಿವಣ್ಣ ಅಳಸನೆಯನ್ನು ತೊಗೊಂಬಂದರು. ಹಾಗಾಗಿ ನಾವು ಎಲ್ಲರೂ ಕೂಡ ಒಟ್ಟಿಗೆ ಸೇರಿ ಅಳಸನೆಯನ್ನು ಬಿಡಿಸ್ತಾ ಇದ್ದೀವಿ. ನಮ್ಮ ಅನ್ವಿಕಾ ಅಷ್ಟರೊಳಗೆ ಎದ್ದೇ ಬಿಟ್ಟಿದ್ಲು. ಈ ಕೋಳಿ ನಿದ್ದೆ ಅಂತಾರಲ್ಲ ಆ ರೀತಿ ಅವಳು ನಿದ್ದೆ ಮಾಡೋದು. ಆ ಸೌಂಡಿಗೆ ನಮ್ಮ ಪಾಪು ಕೂಡ ಎದ್ಬಿಟ್ಲು. ಇಡೀ ಸಂಜೆ ಅದರಿಂದ ಎಲ್ಲರೂ ಕೂಡ ಮನೆಗೆ ಹೊರಡಬೇಕಾಗಿತ್ತು. ಕೆಲವೊಂದು ಫೋಟೋಸ್ನ ತೆಗೆದುಕೊಂಡು ನಾವು ಅಲ್ಲಿಂದ ಮನೆಗೆ ಹೊರಟ್ವಿ. ಎಲ್ಲ ಹೆಣ್ಮಕ್ಳಿಗೂ ಅಮ್ಮನ ಮನೆ ಅಥವಾ ತವ್ರ ಮನೆ ಅಂದರೆ ಏನೋ ಒಂಥರ ನೆಮ್ಮದಿ ಅಂತ ಅನಿಸುತ್ತೆ ಅಲ್ವಾ. ಅಲ್ಲಿಗೆ ಹೋದರೆ ಮತ್ತೆ ಬರಲಿಕ್ಕೆ ಇಷ್ಟನೇ ಆಗೋದಿಲ್ಲ. ಇಲ್ಲಿಗೆ ನನ್ನ ವ್ಲಾಗ್ಸ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್.